ನೋಡು ಮೀನಾ, ನಾನು ಹೇಳಿದ್ನಲ್ಲ ಜ್ಞಾಪಕ ಇದೆ ಅಲ್ವಾ? ನೀನು ಈ ಮನೆಗೆ ಹೊಸ ಕಳೆ ಕೊಡಬೇಕು. ನಿನ್ನಿಂದ ಈ ಮನೆ ಉತ್ತುಂಗಕ್ಕೇರ್ಬೇಕು. ಆ ನಿಮ್ಮಣ್ಣ ಹಣ ಇಟ್ಕೊಂಡು ಜೊಲ್ಲು ಬಿಡ್ತಾ ಕೂತಿದ್ದಾನೆ. ಹಣ ಇಟ್ಕೊಂಡು ಏನ್ ಪ್ರಯೋಜನ? ಹಣ ಇದ್ದ ಮಾತ್ರಕ್ಕೆ ಖರ್ಚು ಮಾಡೋಕು ಬುದ್ಧಿ ಬರ್ಬೇಕಲ್ವಾ? ಅದಕ್ಕೆ ನೀವೇ ಸರಿಯಾದವರು ಅಂತ ಈ ಎಲ್ಲ ಸಕಲ ಜವಾಬ್ದಾರಿಯನ್ನ ನನ್ನಣ್ಣ ನಿಮ್ ಕೈ ಕೊಟ್ಟಿದ್ದಾರಲ್ಲ. ಸರಿ, ಹಾಗಿದ್ರೆ ಇನ್ನು ಮುಂದೆ ಸರಿಯಾದ ದಾರಿಯಲ್ಲಿ ಅದನ್ನ ಉಪಯೋಗಿಸಿ ಒಳ್ಳೇದ್ ಮಾಡಿ. ಆದ್ರೆ ಒಂದು ಮಾತು, ಇದು ಸುಖ ಸೌಧ, ಇದು ಸುಖ ನಿವಾಸ. ನನ್ನ ಹಿರಿಯರು ಬಾಳಿ ಬದುಕಿದಂತ ಈ ಮನೆ ನಂದ ಗೋಕುಲ. ಈ ಸುಖ ನಿವಾಸಕ್ಕೆ ಯಾವ ಕೆಟ್ಟ ಹೆಸರು ತಾಗದ ಹಾಗೆ ನಡೆದುಕೊಳ್ಳಿ ಅಂತ. ಇದು ಬಿಟ್ಟೆ ನಾನು ನಿಮ್ಮ ಹತ್ರ ಬೇರೆ ಏನೇ ಕೇಳು. ಅದರ ಯೋಚನೆ ನಿನಗೆ ಬೇಕಿಲ್ಲ. ದಾನ ಕೊಟ್ಟ ಮೇಲೆ ಅದ್ರ ಯೋಚನೆ ನಿಮಗೆ, ಅದನ್ನೆಲ್ಲ ನಾನು ನೋಡಿಕೊಳ್ತೇನೆ. ಇನ್ನೊಂದು ವಿಚಾರ, ಈ ಮನೆಯಲ್ಲಿ ಒಂದು ಪೈಸೆ ವ್ಯವಹಾರ ನಡಿಬೇಕಾದ್ರೂ ನನ್ನ ಗಮನಕ್ಕೆ ತರಬೇಕು, ತಿಳಿತಾ? ನಿಮಗೆ ತಿಳಿಯುವುದೇ ನಾನೇನು ಮಾಡಿಲ್ವಲ್ರಿ, ಮಾಡೋದು ಇಲ್ಲ. ನಿಜ, ನೀನೇನೂ ಮಾಡಿಲ್ಲ. ಆದರೆ ಈ ಮನೆಯಲ್ಲಿ ನಾನು ನನ್ನ ಅಮ್ಮ ಹೇಳಿದಂತೆ ನೀನ್ ನಡಿಬೇಕು. ಈ ಮನೆಗೆ ನಾವಿಬ್ರೇ ಜವಾಬ್ದಾರರು. ಗಂಡ ಜೊತೆಯಲ್ಲೇ ಹೊಡಿತಾ ನಿಂತ್ಕೊಂಡು ಬಿಟ್ಟೇನೆ ಲತಾಂಗಿ. ಈ ಮನೆಯಲ್ಲಿ ಹಿರಿಯರು ಇದ್ದಾರೆ ಅನ್ನೋ ಸ್ವಲ್ಪ ಭಯ ಇಲ್ವೇನೆ ನಿನಗೆ? ಹೋಗೆ ಒಳಗೆ ಹೋಗೆ. ಏನು ಇವಳು ಮಗು? ಹೆಂಡತಿ ಹೆಂಡತಿ ಅಂತ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ಬೇಡ್ವೋ? ಆಮೇಲೆ ಕೈಗೆ ಬಂದದ್ದು ಬಾಯಿಗೆ ಬರ್ದೆ ಹೋದಿತ್ತು. ಅಮ್ಮ, ಅದನ್ನೆಲ್ಲ ನನ್ಗೆ ಹೇಳ್ಕೊಡ್ಬೇಕಮ್ಮ. ಅಜ್ಜನಿಗೆ ಮೊಮ್ಮಗ ಕೆಮ್ಮೋದು ಹೇಳಿಕೊಟ್ಟ ಅನ್ನಾಗೆ ಇದನ್ನೆಲ್ಲ ನನ್ಗೆ ಹೇಳ್ಬೇಕಾ? ಅದನ್ನೆಲ್ಲ ನಾನ್ ನೋಡ್ಕೊಳ್ತೀನಿ. ಮಗ, ಇನ್ನೊಂದು ವಿಷಯ, ಆ ಮುದಿ ರಂಗಯ್ಯ ಇದ್ದಾನಲ್ಲ, ಈ ಮನೆಯೆಲ್ಲ ವ್ಯವಹಾರನು ಅವನೇ ನೋಡ್ಕೊತಾನೆ. ಹೇಗಾದ್ರೂ ಮಾಡಿ ಅವನನ್ನ ಈ ಮನೆಯಿಂದ ಹೊರಗೆ ಹಾಕ್ಬಿಡು. ಊಟದಲ್ಲೋ ತಿಂಡಿಯಲ್ಲೋ ಏನಾದ್ರೂ ಹಾಕಿ ಅವನನ್ನ ತೆಗೆದೇ ಬಿಡು. ಅದನ್ನೆಲ್ಲ ನಾನ್ ನೋಡ್ಕೊಳ್ತೇನೆ. ಒಳಗಡೆ ಹಣ ಇದೆ, ಅದರ ಕಡೆ ಸ್ವಲ್ಪ ಜೋಪಾನ ಇರ್ಲಿ. ಆಮೇಲೆ ಆ ಅಣ್ಣ ತಂಗಿ ಇದ್ದು ಬಿದ್ದುದನ್ನೆಲ್ಲ ಆ ಮುದಿರಂಗಯ್ಯನ ಮನೆಗೆ ಸಾಗಿಸಿಬಿಟ್ಟಾರು. ಆಮೇಲೆ ಮತ್ತೊಂದು ವಿಷಯ, ಇಲ್ಲಿ ಬೇಡ, ಬಾ ಒಳಗಡೆ ಹೇಳ್ತೀನಿ.